ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ. ಮಜಾ ಭಾರತ ಖ್ಯಾತಿಯ ಸುಷ್ಮಿತಾ ಹಾಗೆ ಜಗ್ಗಪ್ಪ ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತು. ಈಕೆಯ ಕಾಮಿಡಿ ಆಗಿರ್ಬೋದು, ಆತನ ಕಾಮಿಡಿ ಸೆನ್ಸ್ ಆಗಿರ್ಬೋದು, ಇವೆಲ್ಲವನ್ನ ಜನ ಮೆಚ್ಕೊಂಡಿದ್ರು, ಹಾಡಿ ಹೊಗಳಿದ್ರು ಕೂಡ. ಸೊ ಇತ್ತೀಚೆಗೆ ಒಂದು ವರ್ಷದ ಹಿಂದೆ ಸುಷ್ಮಿತಾ ಹಾಗೆ ಜಗ್ಗಪ್ಪ ದಾಂಪತ್ಯ ಜೀವನಕ್ಕೂ ಕೂಡ ಕಾಲಿಟ್ಟಿದ್ರು. ಆದರೆ ಈಗ ಸುಷ್ಮಿತಾ ಅವರಿಗೆ ಒಂದಷ್ಟು ಕಮೆಂಟ್ಗಳು ಬರ್ತಾ ಇದೆ. ಇವರು ಡಿವೋರ್ಸನ್ನು ಪಡ್ಕೊಳ್ತಾರಾ ಅನ್ನುವಂಥ ವಿಚಾರ ಕೂಡ ಬರ್ತಾ ಇದೆ. ಫ್ಯಾಮಿಲಿಯಲ್ಲಿ ಅಸಮಾಧಾನ ಇದೆಯಾ, ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿದೆಯಾ, ಅದಕ್ಕೆ ಪುಷ್ಟಿ ನೀಡುವಂತೆ ಒಂದು ಉದಾಹರಣೆ ಕೂಡ ಸಿಕ್ಕಿರುವಂಥದ್ದು. ಹಾಗಾದರೆ ಅದು ಏನು, ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಸುಷ್ಮಿತಾಗೆ ಒಂದಷ್ಟು ಕೆಟ್ಟ ಕಮೆಂಟ್ಗಳು ಬರ್ತಾ ಇದೆ. ಸಂಸ್ಕಾರ ಬಿಟ್ಟವಳು ಅಂತ ಸುಷ್ಮಿತಾ ಜಗ್ಗಪ್ಪ ವಿರುದ್ಧ ನೆಟ್ಟಿಗರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹಾಗಾದರೆ ಕಾರಣ ಏನು? ಕಿರುತೆರೆ ಜೋಡಿ ಸುಷ್ಮಿತಾ ಹಾಗೆ ಜಗ್ಗಪ್ಪ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಪಂಚ್ ಡೈಲಾಗ್, ಪಟಪಟ ಮಾತಿನ ಮೂಲಕ ಹೊಟ್ಟೆ ಹುಣ್ಣಾಗಿಸುವಷ್ಟು ನಗಿಸುವಂಥ ಈ ಜೋಡಿ ಮಜಾ ಭಾರತ, ಗಿಚ್ಚಿ ಗಿಲಿ ಗಿಲಿ ರಿಯಾಲಿಟಿ ಶೋ, ಕಾಮಿಡಿ ಕಿಲಾಡಿಗಳು ಮೂಲಕ ಕನ್ನಡಿಗರ ಮನ ಗೆದ್ದವರು. ತಮ್ಮ ಕಾಮಿಡಿ ಮೂಲಕ ಕಿರುತೆರೆಯಲ್ಲಿ ಅತಿ ಹೆಚ್ಚು ಅಭಿಮಾನಿ ಬಳಗವನ್ನು ಹೊಂದಿರುವಂಥ ಸುಷ್ಮಿತಾ ಹಾಗೆ ಜಗ್ಗಪ್ಪ ಕಳೆದ ವರ್ಷ ಅಂದರೆ 2023 ನವೆಂಬರ್ 19ಕ್ಕೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ಅದಕ್ಕಿಂತ ಮುಂಚೆನೇ ಎಲ್ರಿಗೂ ಕೂಡ ಗೊತ್ತಿತ್ತು ಇವರು ರಿಲೇಷನ್ಶಿಪ್ನಲ್ಲಿ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ಸ್ವಲ್ಪ ಸಮಯಗಳ ಕಾಲ ಅದನ್ನು ಮುಂದುವರಿಸಿದ್ರು. ಸೊ ಆಕೆಗೆ ಹುಷಾರಿಲ್ಲ, ಅದು ಇದು ಅನ್ನುವಂಥ ವಿಚಾರಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡಿತ್ತು. ಹಾಗಾಗಿ ಸದ್ಯ ವೀಕೆಂಡ್ನ ಕಾಮಿಡಿ ಶೋಗಳಲ್ಲಿ ಬರುವಂಥ ಸುಷ್ಮಿತಾ ಹಾಗೆ ಜಗ್ಗಪ್ಪ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದಾರೆ. ಅದರಲ್ಲೂ ಕೂಡ ಸುಷ್ಮಿತಾ ಆಗಾಗ ತಮ್ಮ ವಿಡಿಯೋ ಹಾಗೆ ಫೋಟೋಗಳನ್ನು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡ್ತಾನೆ ಇರ್ತಾರೆ. ಇದೀಗ ಸುಷ್ಮಿತಾ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವಂಥ ವಿಡಿಯೋ ಒಂದು ಸಖತ್ ವೈರಲ್ ಆಗ್ತಾ ಇದೆ. ಈ ವಿಡಿಯೋಗೆ ನೆಟ್ಟಿಗರು ಕಮೆಂಟ್ ಮೇಲೆ ಕಮೆಂಟ್ ಮಾಡ್ತಾ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಏನು ನಡೆದಿದೆ ಅನ್ನುವಂಥದ್ದನ್ನು ನೋಡೋದಾದರೆ, ಮಜಾ ಭಾರತದ ಸುಷ್ಮಿತಾ ಜಗ್ಗಪ್ಪ ಗಾಂಧಿ ಬಜಾರ್ನಲ್ಲಿ ಅನ್ನುವಂಥ ಒಂದು ವಿಡಿಯೋ ವೈರಲ್ ಆಗಿದೆ. ಸೊ ಮದುವೆಯಾಗಿದ್ರೂ ಕೂಡ ನಟಿ ಸುಷ್ಮಿತಾ ಮಾಂಗಲ್ಯ ಸರ ಅಥವಾ ತಾಳಿ ಹಾಕಿಲ್ಲ. ಸೊ ನಾರ್ಮಲ್ ಆಗಿ ಒಂದು ಹೆಣ್ಣು ಮಕ್ಕಳು, ಅದು ಕೂಡ ಸಂಪ್ರದಾಯಸ್ಥ ಹೆಣ್ಣು ಮಕ್ಕಳು ಅಂತಂದರೆ ಅಥವಾ ಭಾರತದಲ್ಲಿ ಯಾರೇ ಇದ್ರೂ ಕೂಡ ಮದುವೆ ಆದ ಮೇಲೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಮೇಲೆ ತಾಳಿಯನ್ನು ಒಂದು ದೇವರ ಸ್ವರೂಪವಾಗಿ ನೋಡ್ತಾರೆ. ಯಾವತ್ತಿಗೂ ಕೂಡ ಅದನ್ನು ಬಿಚ್ಚಿಡೋದಿಲ್ಲ. ಬಿಚ್ಚಿಟ್ರೆ ಏನೋ ಒಂದು ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿದೆ, ಅವರಿಬ್ಬರು ಕೂಡ ಜೊತೆಗಿಲ್ವಾ ಅನ್ನುವಂಥ ಪ್ರಶ್ನೆಗಳು ಕೂಡ ಎಲ್ಲ ಕಡೆ ಬರುವಂಥದ್ದು ಸರ್ವೇ ಸಾಮಾನ್ಯ. ಅದರಲ್ಲೂ ಕೂಡ ಸೆಲೆಬ್ರಿಟಿ ಅಂತ ಬಂದಾಗ ಅಥವಾ ಯಾರೇ ಒಬ್ಬರು ಹೆಸರನ್ನು ಪಡೆದಿರುವಂಥದ್ದು ಫೇಮಸ್ ನಟ ನಟಿ ಅಂತ ಬಂದಾಗ ಎಲ್ಲರೂ ಕೂಡ ಇದನ್ನೆಲ್ಲ ಒಬ್ಸರ್ವ್ ಮಾಡೋದು ಸರ್ವೇ ಸಾಮಾನ್ಯ. ಈಗ ನೆಟ್ಟಿಗರು ಕೂಡ ಅದೇ ಒಬ್ಸರ್ವ್ ಮಾಡಿರುವಂಥದ್ದು. ಈ ನಟಿಯ ಒಂದು ಕುತ್ತಿಗೆಯಲ್ಲಿ ಮಾಂಗಲ್ಯ ಸರ ಕೂಡ ಇಲ್ಲ, ತಾಳಿ ಕೂಡ ಇಲ್ಲ. ಸೊ ಅದಕ್ಕೋಸ್ಕರ ನೆಟ್ಟಿಗರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಲ್ಲದೆ ಸುಷ್ಮಿತಾ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ತಮ್ಮ ಮನ ಬಂದಂತೆ ಕಮೆಂಟನ್ನು ಮಾಡಿದ್ದಾರೆ. ಇವರಿಗೆಲ್ಲ ಸ್ವಲ್ಪ ಬೆಳೆದ್ರೆ ಸಾಕು, ತಾಳಿ ಏನು ಬೇಕಿಲ್ಲ, ಬರೀ ಶೋಕಿ ಅಷ್ಟೇ ಅನ್ನುವಂಥ ಕಮೆಂಟ್ ಕೂಡ ಬಂದಿರುವಂಥದ್ದು. ಮದುವೆ ಅಂದರೆ ಇವರಿಗೆಲ್ಲ ಕಾಟಾಚಾರ. ಕರಿಮಣಿ ಮಾಲೀಕ ಜಗ್ಗಪ್ಪ ಕಟ್ಟಿದಂಥ ಕರಿಮಣಿ ತಾಳಿನೇ ಇಲ್ಲ. ತಾಯಿ ಪ್ರೀತಿಗೆ ಬೆಲೆ ಇದೆ ಅಂತ ಹೇಳಿ ತಾಳಿ ಇಲ್ಲದೆ ರೋಡಿಗೆ ತಾಳಿ ಕಾಲುಂಗ್ರ, ಮನೆಯಲ್ಲಿ ಗಂಡನ ಕಾಳಜಿ ಹಾಗೆ ಮಕ್ಕಳ ನೆಮ್ಮದಿ ನೋಡಿಕೊಳ್ಳುವಂತಹ ತಾಯಂದರ ಸ್ವತ್ತು. ಸೊ TRP ಹಿಂದೆ ಓಡುವವರಿಗೆಲ್ಲ ಸೊ ತಾಳಿ ಬಗ್ಗೆ ಒಂದಷ್ಟು ಕಮೆಂಟನ್ನು ಮಾಡಿರುವಂಥದ್ದು. ಅಂದರೆ ತಾಳಿ ಆಗಿರ್ಬೋದು, ಕಾಲುಂಗ್ರ, ಮನೆಯಲ್ಲಿ ಗಂಡನ ಕಾಳಜಿ ಆಗಿರ್ಬೋದು, ಮಕ್ಕಳ ನೆಮ್ಮದಿ ನೋಡಿಕೊಳ್ಳುವಂಥ ಒಂದು ಸ್ವತ್ತು. ಸೊ TRP ಹಿಂದೆ ಓಡುವವರಿಗೆ ಇದೆಲ್ಲ ಗೊತ್ತಾಗಲ್ಲ. ಸೊ ಅವ್ರಿಗೆ ಇದರ ಬಗ್ಗೆ ಒಂದು ರೆಸ್ಪೆಕ್ಟೇ ಇಲ್ಲ. ಇವಳು ಈ ರೀತಿ ಆಡಿದ್ರೆ ಜಗ್ಗಪ್ಪನ ಕತೆ ಮುಗೀತು ಪಾಪ ಅಂತ ಒಬ್ಬ ಕಮೆಂಟನ್ನು ಮಾಡಿದ್ದಾರೆ. ಸೊ ಪ್ರೀತಿಗೆ ಬೆಲೆ ಇದೆ ಅಂತ ತಾಳಿ ಇಲ್ಲದೆ ರೋಡಿಗೆ ಹೋಗ್ತಿದ್ದಾರೆ ಇವರು ಅಂತ. ಅಂದರೆ ಈ ಹಿಂದೆ ಸುಷ್ಮಿತಾ ಜಗ್ಗಪ್ಪ ತಾನು ಎಷ್ಟು ಪ್ರೀತಿ ಮಾಡ್ತೀನಿ ಅನ್ನುವಂಥದ್ದನ್ನೆಲ್ಲ ಹೇಳಿದ್ರು. ಸೊ ಅದಕ್ಕೆ ತಕ್ಕಂತೆ ಈಗ ಒಂದಷ್ಟು ಕಮೆಂಟ್ಗಳು ಬಂದಿರುವಂಥದ್ದು. ಇಂಥವರಿಂದಾನೇ ನಮ್ಮ ಸಂಸ್ಕೃತಿ ಹಾಳಾಗ್ತಿರೋದು. ತಾಳಿ ಮಹತ್ವ ಗೊತ್ತಿಲ್ಲದೆ ಇರುವ ನಿನಗೆ ಮದುವೆ ಯಾಕೆ ಬೇಕಿತ್ತು, ಸಂಸ್ಕಾರ ಬಿಟ್ಟವಳು ಅಂತೆಲ್ಲ ಒಂದಷ್ಟು ಜನ ನೆಟ್ಟಿಗರು ಕಮೆಂಟನ್ನು ಹಾಕಿದ್ದಾರೆ. ಅಂಥ ಅಂಬಾನಿ ಸೊಸೆ ಪ್ಯಾರಿಸ್ಗೆ ಹೋದಾಗಲೇ ತಾಳಿಯನ್ನು ತೆಗೆದಿರಲಿಲ್ಲ. ಇನ್ನು ಇವಳು ಐಶ್ವರ್ಯ ಬಂದರೆ ಅರ್ಧರಾತ್ರಿಲಿ ಕೊಡೆ ಹಿಡಿಯೋರು, ಕೆಲವೊಂದನ್ನು ನೋಡಿ ಆದರೂ ಕಲಿಬೇಕು ಅಂತ ಕಮೆಂಟ್ ಮೇಲೆ ಉಪದೇಶವನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ ಇವರ ಒಂದು ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿದ್ಯಾ? ಸೊ ಸುಮ್ಮನೆ ಒಂದು ಡ್ರೆಸ್ಸಿಂಗಿಗೆ ಮ್ಯಾಚ್ ಆಗಲ್ಲ ಅನ್ನುವಂಥ ರೀಸನ್ಗೆ ತಾಳಿಯನ್ನು ತೆಗೆದಿಟ್ರಾ ಅಥವಾ ಏನು ಎತ್ತ? ಸೊ ಜಗ್ಗಪ್ಪ ಇವ್ರ ಜೊತೆಗಿದ್ದಾರಾ? ದಾಂಪತ್ಯ ಜೀವನದಲ್ಲಿ ಏನಾದರೂ ಅಲ್ಲೋಲ ಕಲ್ಲೋಲ ಆಗಿದೆಯಾ? ಇಂಥ
ಪ್ರಶ್ನೆಗಳು ಬರುವಂಥದ್ದು ಸರ್ವೇ ಸಾಮಾನ್ಯ. ಸೊ ಅದಕ್ಕೆ ಪುಷ್ಟಿ ನೀಡುವಂತೆ ಇವರು ಈ ರೀತಿಯಾಗಿ ಆಡಿದಂಥ ಸಂದರ್ಭದಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಂಥ ಸಂದರ್ಭದಲ್ಲಿ ಸೊ ಎಲ್ರಿಗೂ ಕೂಡ ಯಕ್ಷ ಪ್ರಶ್ನೆಯಾಗಿ ಇದು ಕಾಡುತ್ತೆ. ಜೊತೆಗೆ ಎಲ್ಲರೂ ಕೂಡ ಟ್ರೋಲ್ ಮಾಡೋದಕ್ಕೆ ಸಾಮಾನ್ಯವಾಗಿ ಶುರು ಮಾಡ್ತಾರೆ. ಯಾಕಂತಂದರೆ ಈಗಿನ ಒಂದು ಸಾಮಾಜಿಕ ಜಾಲತಾಣದ ಕಾಲದಲ್ಲಿ ಯಾರು ಕೂಡ ಇದನ್ನು ಸುಮ್ಮನೆ ಬಿಡೋದಿಲ್ಲ. ಸೊ ಈಗ ಆದಿತ್ಯ ಪ್ರಭುದೇವ ಆಗಿರ್ಬೋದು, ಎಲ್ಲರೂ ಕೂಡ ತಾಳಿಯನ್ನು ಹಾಕ್ತಾರೆ, ಅದಕ್ಕೆ ರೆಸ್ಪೆಕ್ಟ್ ಕೊಡ್ತಾರೆ. ಸೊ ಹಾಗಾಗಿ ಸುಷ್ಮಿತಾ ಅವರು ಯಾಕೆ ಈ ರೀತಿ ಮಾಡಿದ್ರು? ಸೊ ಅಷ್ಟು ಪ್ರೀತಿಯನ್ನು ಮಾಡ್ತಾಯಿದ್ರು, ಎಲ್ರಿಗೂ ಕೂಡ ಒಂದಷ್ಟು ರೋಲ್ ಮಾಡೆಲ್ ಆಗಿದ್ರು. ಸೊ ಕಾಮಿಡಿ ಅಂತ ಬಂದಾಗ ಆಗಿರ್ಬೋದು ಅಥವಾ ಆಕೆಯ ವೈಯಕ್ತಿಕ ಜೀವನ ಅಂತ ಬಂದಾಗ ಎಲ್ರಿಗೂ ಕೂಡ ಅಷ್ಟೇ ಗೌರವ ಇದೆ. ಆದರೆ ಈ ರೀತಿಯಾಗಿ ತಾಳಿಗೆ ಗೌರವ ಕೊಟ್ಟಿಲ್ಲ ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ನೆಟ್ಟಿಗರು ಮಾಡ್ತಿದ್ದಾರೆ. ಸೊ ಇದಕ್ಕೆ ಸುಷ್ಮಿತಾ ಜಗ್ಗಪ್ಪ ಅವರೇ ಉತ್ತರ ಕೊಡಬೇಕಾಗಿದೆ. ಬಟ್ ಈ ಒಂದು ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಫೇಸ್ಬುಕ್ಕಲ್ಲಾಗಿರ್ಬೋದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಟ್ರೋಲಿಗರು ಟ್ರೋಲನ್ನು ಮಾಡ್ತಾ ಇದ್ದಾರೆ, ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಆದರೂ ಕೂಡ ಈಕೆ ಕಮೆಂಟ್ ಯಾವುದೂ ಕೂಡ ಆಫ್ ಮಾಡಿಲ್ಲ. ಬಟ್ ವಿಡಿಯೋಗೆ ಕಮೆಂಟ್ಗಳು ಈ ರೀತಿಯಾಗಿ ಬರ್ತಿರುವಂಥದ್ದು ಸರ್ವೇ ಸಾಮಾನ್ಯ. ಜೊತೆಗೆ ಒಂದಷ್ಟು ಪಾಸಿಟಿವ್ ಕಮೆಂಟ್ಗಳು ಕೂಡ ಬರ್ತಾ ಇದೆ. ಚೆನ್ನಾಗಿ ಕಾಣ್ತಾ ಇದ್ದೀರಾ, ಸೊ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೀರಾ, ಲೈಫನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ, ನಿಮ್ಮ ಕಾಮಿಡಿ ಸೆನ್ಸ್ ನಮ್ಗೆ ಇಷ್ಟ ಆಗುತ್ತೆ, ಈ ರೀತಿಯಾದಂಥ ಒಂದಷ್ಟು ಪಾಸಿಟಿವ್ ಕಮೆಂಟ್ ಬರುತ್ತೆ. ಬಟ್ ನೆಗೆಟಿವ್ ಅಂತ ಬಂದಾಗ ಒಂದು ತಾಳಿಯ ವಿಚಾರಕ್ಕೆ ವೈರಲ್ ಆಗ್ತಾ ಇದೆ, ಇನ್ನೊಂದು ಆಕೆಯ ಡ್ರೆಸ್ಸಿಂಗ್ ಸೆನ್ಸ್ಗೆ ಒಂದಷ್ಟು ಕಮೆಂಟ್ಗಳು, ಕೆಟ್ಟ ಕಮೆಂಟ್ಗಳು ಬರ್ತಿರುವಂಥದ್ದು. ಸೊ ಸ್ನೇಹಿತರೆ, ನಿಮ್ಗೇನು ಅನಿಸುತ್ತೆ? ಇತ್ತೀಚಿನ ಜನ್ರೇಷನ್ ಆಗಿರ್ಬೋದು ಅಥವಾ ಸಿನಿಮಾ ನಟ ನಟಿಯರಾಗಿರ್ಬೋದು, ಕಿರುತೆರೆ ಹಿರಿತೆರೆ ಯಾವುದ್ರಲ್ಲಾದರೂ ಓಕೆ, ಬಟ್ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಮೇಲೆ ಯಾಕೆ ಈ ರೀತಿಯಾಗಿ ಬದಲಾಗ್ತಾರೆ? ಅಥವಾ 1-2 ವರ್ಷಗಳಲ್ಲಿ ಯಾಕೆ ಇತ್ತೀಚೆಗೆ ಡಿವೋರ್ಸ್ ಸಂಖ್ಯೆ ಹೆಚ್ಚಾಗ್ತಾ ಇದೆ? ಇದಕ್ಕೆ ಏನು ಕಾರಣ? ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ.